ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ನುಗ್ಗೆ ಸೊಪ್ಪು ಯೂಸ್ ಮಾಡಿಕೊಂಡು ಈ ತಮಿಳ್ನಾಡು ಸ್ಟೈಲಲ್ಲಿ ತೊಕ್ಕು ಮಾಡ್ತಾರಲ್ವ, ಆ ಥರ ತೊಕ್ಕು ಮಾಡೋಣ ಅಂತ ತುಂಬ ಒಂದೊಂದು ವೀಡಿಯೋಗಳು ತಮಿಳ್ನಾಡು ಸ್ಟೈಲಲ್ಲಿ ನೋಡ್ತೀವಲ್ವ, ಅವರೇನೇನೋ ಡಿಫ್ರೆಂಟಾಗಿ ತೊಕ್ಕುಗಳು ಮಾಡ್ತಾರೆ. ನನಗೆ ನುಗ್ಗೆ ಸೊಪ್ಪು ಯೂಸ್ ಮಾಡಿಬಿಟ್ಟು ಮಾಡೋಣ ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಅಂತಾನೆ ಅದನ್ನು ಮಾಡೋಣ ಅಂತಲೇ ಒಂದೆರಡು ಸಲ ನುಗ್ಗೆ ಸೊಪ್ಪು ತಂದುಬಿಟ್ಟು ಮೂಡಿಲ್ಲ ಅಂತ ಹಂಗೆ ಬಿಟ್ಟಿದ್ದೆ. ಇವಾಗ ಮಾಡೋಣ ಅಂತ ತಂದಿರೋದಲ್ಲ, ಪಲ್ಯ ಮಾಡೋಣ ಅಂತ ತಂದಿರೋದು. ಹೆಂಗೂ ಇದೆಯಲ್ಲ, ಸರಿ ಟ್ರೈ ಮಾಡಿ ನೋಡೋಣ ಇವತ್ತು ಅಂತ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿರೋದಲ್ಲ. ಅದೇ ಅನ್ನಿಸ್ತು, ಸರಿ ವಿಡಿಯೋ ಮಾಡ್ಕೊಂಬಿಡೋಣ, ಹೆಂಗೂ ಮಾಡ್ತಾ ಇದ್ದೀನಲ್ಲ ಸಿಂಪಲಾಗಿ. ತಮಿಳ್ನಾಡು ಸ್ಟೈಲು ಅಂತನ ಹೇಳೋಕ್ಕಾಗಲ್ಲ, ಸ್ವಲ್ಪ ಲೈಟಾಗಿ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಬನ್ನಿ ಅದು ಹೆಂಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ತಮಿಳ್ನಾಡಲ್ಲಿ ನಲ್ಲೆಣ್ಣೆ ಯೂಸ್ ಮಾಡ್ತಾರೆ. ನನಗಿಲ್ಲಿ ಅದು ನಮ್ಗೆ ಸೆಟ್ ಆಗೋದು ಇಲ್ಲ, ಅದಕ್ಕೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಒಂದು ಈರುಳ್ಳಿ, ಒಂದು ಇಂಚಷ್ಟು ಶುಂಠಿ, ಒಂದು ಖಾರಕ್ಕೆ ತಕ್ಕನಾಗಿ ನಾನಿಲ್ಲಿ ಒಂದು 4 ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ, ಒಂದು 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದೆಲ್ಲನೂ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ಮೇಲೆ ಕರಿಬೇವಿನ ಸೊಪ್ಪು ಸೇರಿಸ್ತೀನಿ. ಸ್ವಲ್ಪ ಹುಣಸೆಹಣ್ಣು, ನಿಮಗಿದ್ರಲ್ಲಿ ಹುಣಸೆಹಣ್ಣಿಗೆ ಬದಲಾಗಿ ಟೊಮೆಟೊ ಕೂಡ ಸೇರಿಸ್ಬೋದು. ನಾನು ಟೊಮೆಟೊ ಬೇಡ ಅಂತ ಹುಣಸೆಹಣ್ಣು ಹಾಕಿರೋದು. ಸ್ವಲ್ಪ ಲೈಟಾಗಿ ಹುಳಿ ಇದ್ರೇ ಟೇಸ್ಟ್ ಚೆನ್ನಾಗಿರೋದು. ಸ್ವಲ್ಪ ಈರುಳ್ಳಿ ಎಲ್ಲ ಬಾಡಿಸ್ಕೊಂಡಿದ್ದಾಗಿದೆ. ಇವಾಗ ನುಗ್ಗೆ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಆ ಟೈಮಲ್ಲಿ ಇನ್ನೂ ಒಂದೆರಡು ಐಟಮ್ ಸೇರಿಸೋದಿದೆ, ಆವಾಗ ತೋರಿಸ್ತೀನಿ. ತಣ್ಣಗಾಗಕ್ಕೆ ಬಿಡೋಣ ಇದೀಗ. ಈಗ ಇದು ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ರುಬ್ಕೊಂಡು ತರ್ತೀನಿ. ಇದೀಗ ರುಬ್ಕೊಂಡು ತಂದಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರಫಾಗಿ ರುಬ್ಬಿದ್ದೀನಿ. ಪೇಸ್ಟ್ ಥರ ಎಲ್ಲ ತರಿತರಿಯಾಗಿದೆ. ನಿಮಗೆ ಕಾಣ್ತಿದೆಯೋ ಏನೋ ಕ್ಯಾಮ್ರಾದಲ್ಲಿ, ಆದರೆ ತರಿತರಿಯಾಗಿದೆ. ತರಿತರಿಯಾಗಿ ರುಬ್ಬಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಪೇಸ್ಟ್ ಥರ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಏನೋ ಒಂಥರ ನಾರ್ಮಲ್ ಚಟ್ನಿ ಥರ ಆಗೋಗುತ್ತೆ. ಇದಕ್ಕೆ ಈಗ ಒಂದು ಒಗ್ಗರಣೆ ಕೊಡೋಣ. ಸ್ಟವ್ ಆನ್ ಮಾಡಿಕೊಂಡು ಫಸ್ಟು ನುಗ್ಗೆ ಸೊಪ್ಪೆಲ್ಲ ಬಾಡಿಸ್ಕೊಂಡಿದ್ವಲ್ವ, ಅದೇ ಸೇಮ್ ಬಾಣಲಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೂ ಕಡಲೆ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದಿದೆ. ಈಗ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ತಾ ಇದ್ದೀನಿ.
ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಅದನ್ನು ಕೂಡ ಸೇರಿಸೋಣ. ಇದನ್ನು ಮಿಕ್ಸಿ ಜಾರ್ ತೊಳೆದಿರೋ ನೀರು ಕೂಡ ಸೇರಿಸ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದೀಗ ರೆಡಿಯಾಗಿದೆ. ಜಾಸ್ತಿ ಎಣ್ಣೆ ಬಿಟ್ಟು ಬರಬೇಕು ಅಂತ ಏನಿಲ್ಲ, ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ನಿಮಗೆ ಎಣ್ಣೆ ಬಿಟ್ಟು ಬರಬೇಕು ಅಂದರೆ ನಾನು ಯೂಸ್ ಮಾಡಿರೋ ಥರ ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ರೆ ಸಾಲದು, ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗತ್ತೆ. ನನಗೆ ಲೈಟಾಗಿ ಸಾಕು ಅಂತ ಇವತ್ತೊಂದು ದಿನಕ್ಕೆ ಖಾಲಿಯಾಗಿ ಹೋಗುತ್ತೆ. ಇದು ತುಂಬ ದಿನ ಇಡಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಯೂಸ್ ಮಾಡಿಕೊಂಡು ನೀರು ಹಾಕ್ತೆ ರೆಡಿ ಮಾಡ್ಕೋಬೋದು. ನನಗಿದು ಇವತ್ತೊಂದು ದಿನಕ್ಕೆ ಖಾಲಿ ಆಗುತ್ತೆ. ಇದಿಷ್ಟೇ ರೆಡಿಯಾಗಿ ಹೋಗಿದೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ನಾನಿದು ಅನ್ನಕ್ಕೆ ಮಧ್ಯಾಹ್ನದ ಟೈಮಲ್ಲಿ ಮಾಡಿರೋದು. ಚೆನ್ನಾಗಿದೆ ಟೇಸ್ಟು. ಸಿಂಪಲಾಗಿ ಅಂದರೆ ತುಂಬ ಸಿಂಪಲ್ಲು, ತುಂಬ ಖಾರನೂ ಇಲ್ಲ, ತುಂಬ ಹುಳಿನೂ ಇಲ್ಲ, ಆ ಥರ ಹೆಲ್ತಿಯಾಗಿರುತ್ತೆ. ಇದು ಈ ಥರ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ತುಂಬ ಪೇಸ್ಟ್ ಥರ ರುಬ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ರುಬ್ಕೊಂಡು ಕೂಡ ಮಾಡ್ಬೋದು, ಬೇರೆ ಥರ ಮಾಡ್ಬೋದು, ಬೇರೆ ಐಟಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನುಗ್ಗೆ ಸೊಪ್ಪು ಇದೇ ಥರ ಮಾಡ್ಕೋಬೋದು. ಆದರೆ ಅದರಲ್ಲಿ ಬೇರೆ ಥರ ಅದು ಬೇಕು ಅಂದರೆ ಇನ್ನೊಂದ್ಸಲಿ ತೋರಿಸ್ತೀನಿ. ಆ ಥರ ಮಾಡಿದ್ರೆ ಅದು ಚಟ್ನಿ, ಆ ಥರ ಮಾಡಿದ್ರೆ ಅದು ದೋಸೆ ಇಡ್ಲಿಗೆಲ್ಲ ಯೂಸ್ ಮಾಡೋ ಥರ ಆಗುತ್ತೆ. ನುಗ್ಗೆ ಸೊಪ್ಪು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆ ವಿಷಯ. ಅದಕ್ಕೆ ಎಲ್ಲರೂ ಟ್ರೈ ಮಾಡಿ ನೋಡಿ, ಹೆಲ್ತಿಯಾಗಿರೋದು. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋ ತನಕ ಬಾಯ್.